ರಣಕಣ 2024 ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ ಶ್ರುತಿ. ನಾವಿವತ್ತು ಇರೋದು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ. ಈಗ ಆಲ್ರೆಡಿ ಎರಡೂ ಪಕ್ಷದಿಂದಲೂ ಕೂಡ ಕ್ಯಾಂಡಿಡೇಟ್ ಅನೌನ್ಸ್ ಆಗಿದೆ. ಬಿಜೆಪಿಯಿಂದ ವಿ ಸೋಮಣ್ಣ ಅವರು, ಕಾಂಗ್ರೆಸ್ನಿಂದ ಮುದ್ದಹನುಮೇಗೌಡರು. ಜಿದ್ದಿನ ಪೈಪೋಟಿ, ಪಕ್ಷದ ಒಳಗೊಳಗೇನೆ ಅಸಮಾಧಾನ, ಮುನಿಸು ಬಂಡಾಯ, ಇದೆಲ್ಲದರ ನಡುವೆ ಮತದಾರನ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಪಕ್ಷಗಳು, ಪಕ್ಷದ ಅಭ್ಯರ್ಥಿಗಳು ಯಶಸ್ವಿ ಆಗ್ತಿದ್ದಾರಾ? ನಿರೀಕ್ಷೆ ಏನು? ಇದ್ರ ಬಗ್ಗೆ ಖುದ್ದು ತುಮಕೂರಿನ ಜನರ ನಡುವೆನೆ ನಾವು ಇವತ್ತಿನ ಚುನಾವಣಾ ರಣಕಣ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಯಲ್ಲಿ 4 ಪ್ರಮುಖ ಪಕ್ಷಗಳ ವಕ್ತಾರರು ಹಾಗೆ ಈ ಭಾಗದ ತುಮಕೂರು ಭಾಗದ ನಾಯಕರುಗಳು ಇರ್ತಾರೆ. ಅವ್ರ ಹತ್ರ ಮಾತನಾಡ್ತಾ ಹಾಗೆ ಜನರ ನಿರೀಕ್ಷೆ ಬಗ್ಗೆ ಕೂಡ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಅತಿಥಿಗಳನ್ನ ಮೊದಲನೇದಾಗಿ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡ್ಕೊಂಡ್ಬಿಡ್ತೀನಿ. ಬಿಜೆಪಿಯಿಂದ ಶಿವಪ್ರಸಾದ್ ಅವರು, ಮಾಜಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು, ರೈತ ಮೋರ್ಚಾ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಜೆಡಿಎಸ್ ನಿಂದ ನಮ್ಮ ಜೊತೆಯಲ್ಲಿದ್ದಾರೆ ಕೃಷ್ಣಮೂರ್ತಿ ಅವರು, ರಾಜ್ಯ ಉಪಾಧ್ಯಕ್ಷರು ST ಘಟಕ. ಹಾಗೆ ಕಾಂಗ್ರೆಸ್ ಪಕ್ಷದಿಂದ ಇದ್ದಾರೆ ಸೈಯದ್ ನಯಾಸ್ ಅವರು, ಎಕ್ಸ್ ಕಾರ್ಪೊರೇಟರ್. ಹಾಗೆ ಆಮ್ ಆದ್ಮಿ ಪಕ್ಷದಿಂದ HA ಜಯರಾಮಯ್ಯ ಅವರು, ಜಿಲ್ಲಾಧ್ಯಕ್ಷರು. KRS ಪಕ್ಷದಿಂದ ಕೂಡ ಇದ್ದಾರೆ ಗಜೇಂದ್ರ ಕುಮಾರ್ ಗೌಡ ಅವರು, ಜಿಲ್ಲಾ ಅಧ್ಯಕ್ಷರು. ಕಾರ್ಯಕ್ರಮ ಪ್ರಾರಂಭ ಬಹುಶಃ ಬಿಜೆಪಿ ಪಕ್ಷಕ್ಕೆ ಪ್ರಶ್ನೆ ಕೇಳೋ ಮೂಲಕ ಅಂತ ಹೇಳಿ, ಯಾಕಂತಂದ್ರೆ ಬಹಳಷ್ಟು ನಿರೀಕ್ಷೆ ಇತ್ತು ಲೋಕಲ್ ಜನಕ್ಕೆ, ಅಂದ್ರೆ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅಂತ. ಹುಸಿಯಾಗ್ಬಿಡ್ತಲ್ಲ ಅಂತ ಹೇಳಿ ವಿ ಸೋಮಣ್ಣ ಅವರು ಸಾಕಷ್ಟು ಪ್ರಯತ್ನ ಪಟ್ಟರು, ಜಿದ್ದಾಜಿದ್ದಿ ಇತ್ತು, ಕಡೆಗೂ ಕೂಡ ಟಿಕೆಟ್ ಕೈಗಿಟ್ಟಿಸ್ಕೊಂಡ್ರು. ಆದ್ರೆ ಮಾಧುಸ್ವಾಮಿ ಅವರ ಬೆಂಬಲಿಗರು ಏನ್ ಸರ್ ಗಲಾಟೆ ಅದು, ರಸ್ತೆನೇ ಬ್ಲಾಕ್ ಮಾಡಿಬಿಟ್ರಿ ಅಂದ್ರೆ ನಿಮ್ಮ ಪಕ್ಷದಲ್ಲೇ ನಿಮ್ಮ ಪಕ್ಷದ ಅಭ್ಯರ್ಥಿಗೆ ವಿರೋಧನ ಅಂತ ಹೇಳಿ. ನೋಡಿ, ಸಹಜವಾಗಿ ಆಕಾಂಕ್ಷೆಗಳಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಕ್ಷಕ್ಕೆ ದುಡಿದಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತನೂ ನಾನು ಚುನಾವಣೆ ನಿಲ್ಲಬೇಕು ಅಂತ ಕೇಳುವಂಥ ಹಕ್ಕಿದೆ. ಆದರೆ ಪಕ್ಷದಲ್ಲಿ ಒಂದು ಸಲ ಹೈಕಮಾಂಡ್ ತೀರ್ಮಾನ ಆದಮೇಲೆ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ ಅಲ್ಲ, ದೇಶ ಮುಖ್ಯ ಅಂಥೇಳಿ ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಎದುರಿಸ್ತಾ ಇದೆ. ಯಾವುದೋ ವ್ಯಕ್ತಿ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಯಾವುದೋ ಒಂದು ಇದನ್ನು ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇಲ್ಲ. ಮತ್ತು ಇದು ಸ್ಥಳೀಯ ಚುನಾವಣೆ, ಲೋಕಲ್ ಎಲೆಕ್ಷನ್ ಅಲ್ಲ, ಇದು ದೇಶದ ಚುನಾವಣೆ. ಈ ದೇಶದ ಚುನಾವಣೆಗೆ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲಿ ಬೇಕಾದರೂ ಯಾರಾದ್ರೂ ನಿಲ್ತಕ್ಕಂಥ ಒಂದು ಸಂವಿಧಾನದ ವ್ಯವಸ್ಥೆ ಇದೆ. ಹಂಗಾಗಿ ಇಲ್ಲಿ ಅವರೇನು ಸ್ಥಳೀಯ ಹಲವರಲ್ಲ, ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸೋಮಣ್ಣ ಅವರು ಕೈ ಹಿಡ್ಕೊಂಡು ಚುನಾವಣಾ ಪ್ರಚಾರ ಮಾಡ್ಲಿಕ್ಕೆ ಹೋಗ್ಬಿಡ್ತಾರಾ? ನೋಡಿ, ಖಂಡಿತ ಹೋಗ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ನಾನು ಹೇಳ್ತಿದ್ನಲ್ಲ, ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಈ ದೇಶದ ಭವಿಷ್ಯದ ಮುಖ್ಯ. ಈ ದೇಶದ ಜನರ ನಿರೀಕ್ಷೆ ಅಂತೆ ಪ್ರತಿಯೊಬ್ಬ ರಾಜಕಾರಣಿ ನಡ್ಕೊಳ್ಬೇಕಾಗ್ತದೆ, ನಡ್ಕೊಳ್ತಾರೆ. ನಮಗೂ ವಿಶ್ವಾಸ ಇದೆ. ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ನಾವೆಲ್ಲರೂ ಅವರ ಸಹಕಾರ ಕಿತ್ತಕ್ಕಂಥವ್ರು. ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಬ್ಬ ಕಾರ್ಯಕರ್ತರು ಅವರು ನಮ್ಮ ಹೆಮ್ಮೆಯ ನಾಯಕರು. ಮಾಧುಸ್ವಾಮಿ ಅವರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯ ಪರವಾಗಿ, ಮೋದಿ ಅವರ ಪರವಾಗಿ ಬರಬೇಕು ಅಂತಕ್ಕಂಥ ಅಪೇಕ್ಷೆ ಇದೆ, ವಿನಂತಿನೂ ಇದೆ, ಒತ್ತಡನೂ ಇದೆ. ನಿಮ್ಮ ಮುದ್ದಹನುಮೇಗೌಡರು ಕೊನೆ ಕ್ಷಣದಲ್ಲಿ ಪಾರ್ಟಿ ಸೇರ್ಪಡೆ ಆದ್ರು, ನಿಮ್ಮಲ್ಲೂ ಕೂಡ ಬಣ ರಾಜಕೀಯ ಇದೆ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರಚಾರ ಮಾಡ್ತೀರಾ ನೀವು ಅನ್ನೋದು ಒಂದು. ಪಕ್ಷದಲ್ಲಿ ಈಗ ಬಿಜೆಪಿ ಪಾಳ್ಯದಲ್ಲಿರುವಂತಹ ಬಣ ರಾಜಕೀಯ ನಿಮಗೆ ಎಷ್ಟರ ಮಟ್ಟಿಗೆ ಲಾಭ ಆಗುತ್ತೆ ಅಂತ? ನಾವು ಇಲ್ಲಿ ಮುದ್ದಹನುಮೇಗೌಡರು ನಿಂತ್ಕೊಳ್ತಾ ಇರೋದು ಪೂರ್ತಿ ಸುತ್ತಮುತ್ತ ಅವರು ಒಂದ್ಸತಿ MP ಆಗಿ MLA ಅವರಾಗಿ ಈ ಕ್ಷೇತ್ರದಲ್ಲಿ ಹುಟ್ಟಿ ಕರ್ನಾಟಕದ ಮಗ ಆಗಿ ಮುದ್ದಹನುಮೇಗೌಡರು 100% ಗೆಲುವು ಆಗೈತೆ ನಮ್ದು. ವಾಪಸ್ ಬಂದಿದ್ದಾರೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ. ರಾಜಣ್ಣ ಅವರು ಧಮಕಿ ಹಾಕ್ತಾರೆ ಓಪನ್ ಆಗಿ ಮುದ್ದಹನುಮೇಗೌಡರ ಅಭ್ಯರ್ಥಿ ಅಂತಕ್ಕಂಥದ್ದು ನಿಂತ ನೀರಲ್ಲ, ಅದು ಚಲಿಸುವ ನೀರು ಒಂದ್ ಕಡೆ ಆದ್ರೆ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಯಾವುದೇ ರೀತಿಯಾದಂತ ಗೊಂದಲಗಳು ಇದುವರೆಗೂ ಕೂಡ ಇಲ್ಲ. ಅದು ಕೇವಲ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲಾ ನಾಯಕರು ಯಾವುದೇ ಕಾರಣಕ್ಕೂ ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ಒಂದು ನಿಮಿಷ ಹೇಳ್ತೇನೆ ನೋಡಿ, ಒಂದು ನಿಮಿಷ ಹೇಳ್ತೇನೆ. ಮುದ್ದಹನುಮೇಗೌಡರ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಇಡೀ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಾಗಿರ್ಬೋದು, KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರಾಗಿರ್ಬೋದು, ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಮಂತ್ರಿಗಳು ಹಾಗೂ ಎಲ್ಲ ಶಾಸಕರು ಕೈಗೊಂಡಿದ್ದಾರೆ. ಇದು ಕೇವಲ ಕಲ್ಪಿತ ಬಿಟ್ರೆ ಡಾಕ್ಟರ್ G ಪರಮೇಶ್ವರ್ ಅವರು, ರಾಜಣ್ಣ ಅವರು ಹಾಗೆ TB ಜಯಚಂದ್ರ ಮೂರೂ ಕೂಡ ಈ ತುಮಕೂರು ಭಾಗದಲ್ಲಿ ಪ್ರಭಾವಿ ನಾಯಕರು. 3 ಜನ ಒಪ್ಪಿ ಮುದ್ದಹನುಮೇಗೌಡರಿಗೆ ಟಿಕೆಟ್ ಕೊಟ್ಟಿದ್ದ ಹೌದಾ, ಅಥವಾ ಕೇವಲ ರಾಜಣ್ಣ ಅವ್ರ ಕ್ಯಾಂಡಿಡೇಟ್ ಅಂತ? ಇಲ್ಲ, ಇದು ನೀವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಅಪ್ರಸ್ತುತ. ನಮ್ಮ ಕಾಂಗ್ರೆಸ್ ಪಾರ್ಟಿನಲ್ಲಿ ಯಾಕ ಪ್ರಶ್ನೆ ಬಂತು ಅಂತ ಕೇಳ್ತೀವಿ. ಡಾಕ್ಟರ್ G ಪರಮೇಶ್ವರ್ ಅವರ ಆಪ್ತ ಬಳಗದಲ್ಲೂ ಕೂಡ ಒಬ್ರು ಕ್ಯಾಂಡಿಡೇಟ್ ಇದ್ರು, ಅಭ್ಯರ್ಥಿ ಆಗ್ಬೇಕು ಅಂತ ಆಸೆ ಪಟ್ಟಿದ್ರು. ಮೇಡಮ್, ಇಲ್ಲಿ ನಮ್ಮಲ್ಲಿ ಏನ್ ಹೈಕಮಾಂಡ್ ತೀರ್ಮಾನ ತಗೊಳುತ್ತೋ ಅದೇ ಅಂತಿಮ ತೀರ್ಮಾನ. ಅಲ್ಲ, ದಯವಿಟ್ಟು ಕೇಳಿಸ್ಕೊಳ್ಳಿ ಎಲ್ಲರೂ. ಅಲ್ಲಲ್ಲ, ಕ್ಯಾಂಡಿಡೇಟ್ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮುದ್ದಹನುಮೇಗೌಡರಿಗೆ ಕರ್ಕೊಂಡಿದ್ ಕಾಂಗ್ರೆಸ್ ಅವರು ಬಿಜೆಪಿಯಿಂದ ಮುದ್ದಹನುಮೇಗೌಡರಿಗೆ ಕರ್ಕೋಬೇಕಂತ ಹೇಳಿದ್ರೆ ಅವ್ರ ಹತ್ರ
ಇರ್ಲಿಲ್ಲ ಆಗ ಏನು ಒಂದ್ ಕ್ಯಾಬ್ ಒಂದ್ ನಿಮಿಷ ಮೇಡಮ್ ದಯಮಾಡಿ ಹೇಳ್ತೇನೆ 73 ವರ್ಷದ ತಾತನವ್ರನ್ನ ಒಂದ್ ನಿಮಿಷ ಮೇಡಮ್ ಒಂದ್ ನಿಮಿಷ 73 ವರ್ಷದ ತಾತಾರವ್ರನ್ನ 73 ವರ್ಷದ ಸೋಮಣ್ಣ ಅವ್ರನ್ನ ಬೆಂಗಳೂರಿಂದ ಕರ್ಕೊಂಡ್ ಬರ್ತಾರೆ. ಇದೇ ಬಿಜೆಪಿನಲ್ಲಿ 2009 ರಿಜೆಕ್ಟ್ ಪ್ಲೀಸ್. ಬಿಜೆಪಿ ಟಿಕೆಟ್ ಮೇಲೆ ಹೋದಂತ ಸೋಮಣ್ಣ ಅವರು ರಿಜೆಕ್ಟ್ ಪ್ಲೀಸ್. ಸೋಮಣ್ಣ ಅವ್ರು ಲೋಕಲ್ಲ, ಬನ್ನಿ ಮುಂದೆ ಬನ್ನಿ. ಸೋಮಣ್ಣ ಅವ್ರು ಲೋಕಲ್ಲ. ತಿಪ್ಟೂರ್ ಎಂ ಎಲ್ ಎ ಅವರು ಷಡಾಕ್ಷರಿ ಅವರು ವಿರೋಧ ಇದೆ.